ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಕ್ಯಾಂಪಿಂಗ್ ಐಟಮಲ್ಲಿ ಕ್ಯಾಂಪಿಂಗ್ ಹಾಕುವಾಗ ನಾವು ಏನೇನು ಐಟಮ್ ಯೂಸ್ ಮಾಡ್ತೀವಿ ಅಂತ ಒಂದೊಂದಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಂಡ್ವರೆಗೂ ನೋಡಿ, ಸ್ಕಿಪ್ ಮಾಡಬೇಡಿ. ಬನ್ನಿ ನೋಡೋಣ ನಾವು ಏನೇನು ಐಟಮ್ ತೊಗೊಂಡಿವಿ ತೋರಿಸ್ತೀವಿ ಒಂದೊಂದಾಗಿ. ಮೊದಲನೇದಾಗಿ ಒಂದು ಸ್ವಲ್ಪ ಕಿಚನ್ ಐಟಮ್ ಅದಾವ್ರಿ. ಇದೊಂದು ಪಾತ್ರೆ ಟೀ ಮತ್ತು ಕಾಫಿ ಮಾಡಕ್ಕಂತ ಇಟ್ಕೊಂಡಿದ್ದೆವು. ಮತ್ತು ಇದು ಒಂದು ಸ್ವಲ್ಪ ಏನಾರೆ ರೈಸು ಮ್ಯಾಗಿ ಈ ಥರ ಏನಾರ ಮಾಡಕ್ಕೆ. ಮತ್ತು ಈ ಒಂದು 3 ಪ್ಲೇಟು ನನಗೂ ಮತ್ತು ನಮ್ಮ ಹಸ್ಬೆಂಡು ನಮ್ಮ ಮಗಳು 3 ಜನ ಇರ್ತೀವಲ್ಲ, ಹೀಗಾಗಿ ಮೂರು ಪ್ಲೇಟ್ ತೊಗೊಂಡಿವಿ. ಮತ್ತು 3 ಸ್ಪೂನು. ಇದು ಒಂದು ಸುಮ್ಮನೆ ಇದು ಮ್ಯಾಗಿ ಅದು ಏನಾರು ಮಾಡಿದ್ರೆ ತಿರ್ಗಾಡಕ್ಕೆ ಬೇಕಾಗತ್ತೆ, ಅದಕ್ಕೆ ತೊಗೊಂಡಿವಿ. ಇದು ಒಂದು ವೆಜಿಟೇಬಲ್ ಕಟ್ ಮಾಡಕ್ಕೆ ನೈಫ್ ಅದ ರೀ. ಮತ್ತು ಇದೊಂದು ಚಾ ಮಾತ್ರ ಸೋಸಾಕ ಚಾಣಿ ಬೇಕಾಕತಿ, ಅದಕ್ಕೆ ತೊಗೊಂಡಿವಿ. ಇದು ಮತ್ತು ವೆಜಿಟೇಬಲ್ ಮ್ಯಾಗ ಹೆರ್ಚಾಕ ಮತ್ತು ಇದು ಸೊಪ್ಪಿ ಅದು ತೆಗ್ಯಾಕ, ಕ್ಯಾರೆಟ್ ಸೌತೆಕಾಯಿ ಎಲ್ಲ ತೆಗ್ಯಾಕ ಇದೊಂದು ಯೂಸ್ ಮಾಡ್ಕೊಳ್ತೀವಿ. ಮತ್ತು ಇದೇನದ್ರಿ, ನಮ್ಮದು ಸ್ಟೋವ್ ಅದ ರೀ. ಸಣ್ಣದೊಂದು ಸ್ಟೋವ್ ಅದ ಈ ಥರ. ಎಲ್ಲಿ ಬೇಕಾದಲ್ಲಿ ನೀವು ಆರಾಮಾಗಿ, ಇದೇನು ವೇಟ್ ಇಲ್ಲ ಏನಿಲ್ಲ, ಎಲ್ಲಿ ಬೇಕಾದ್ರೆ ನೀವು ಹೊರಗೆ ಹೋದಾಗೂ ಯೂಸ್ ಮಾಡ್ಕೋಬೋದು. ಈ ಥರ ಕೆಳಗೆ ಸ್ಟ್ಯಾಂಡ್ ಬರುತ್ತೆ ರೀ. ಇದು ಒಂದು ಈ ಥರ ಅಟ್ಯಾಚ್ ಮಾಡಕ್ಕೆ ಇವು ಸಿಲಿಂಡರ್ ಅದಾವ್ರಿ. ಇದ್ರ ಜೊತೆನೇ 2 ಸಿಲಿಂಡ್ರ್ ಬಂದವು. ಇವಾಗ ನಾವು ಇನ್ನೂ ಒಂದು ಸಿಲಿಂಡ್ರೂ ಖಾಲಿ ಆಗಿಲ್ಲ, ಎಷ್ಟೋ ಸತ ಯೂಸ್ ಮಾಡಿವಿ ಆದ್ರೂ ಇನ್ನೂ ಖಾಲಿ ಆಗಿಲ್ಲ. ಹಿಂಗೆ ಆರಾಮ್ ಇದು ಮಾಡ್ಕೊಂಡು ಈ ಥರ ಇದನ್ನ ಅಟ್ಯಾಚ್ ಮಾಡೋದಂತೂ ಜಸ್ಟ್ ಇಷ್ಟು ಫ್ರೆಶ್ ಮಾಡಿಬಿಟ್ಟು ಬಂದ್ ಮಾಡು ನೋಡಿ, ಇದಿಲ್ಲಿ ಇರ್ತೈತಿ. ಸ್ವಲ್ಪ ಇಷ್ಟು ಹಿಂಗೆ ಹಾಕಿ ಹಿಂಗೆ ಫ್ರೆಶ್ ಮಾಡ್ಕೊಂಡೇವು ಅಂದ್ರೆ ಆಯ್ತು, ಇದು ಕನೆಕ್ಟ್ ಆಯಿತು. ಇದಕ್ಕೇನ ನಮ್ಗೆ ಲೈಟರ ಏನೂ ಅವಶ್ಯಕತೆ ಇಲ್ಲ. ಜಸ್ಟ್ ಇದೊಂದು ಸ್ವಲ್ಪ ಹಿಂಗೆ ಆನ್ ಮಾಡಿಕೊಂಡು ಅಂದರೆ ಹಿಂಗೆ ಗ್ಯಾಸ್ ಹತ್ತಿ ಬಿಡ್ತೈತಿ. ಇದು ಫುಲ್ ಜೋರದ ರೀ, ಮನ್ಯಾಗ ಗ್ಯಾಸ್ಗಿಂತ ಜೋರದ. ನೋಡ್ರಿ ಹೆಂಗೆ ಹೊಡಿತೈತಿ. ಮತ್ತು ಇದು 2 ಸಿಲಿಂಡ್ರ್ ಅದ ರೀ. ಒಂದು ವೆಜಿಟೇಬಲ್ ಕಟ್ ಮಾಡ್ಕೊಳಕ್ಕೆ ಪ್ಲೇಟ್ ಅದ ರೀ. ಮತ್ತು ಇದು ವಿಡಿಯೋ ಮಾಡೋಕೆ ಸ್ಟ್ಯಾಂಡ. ಇವು ಸ್ಟ್ಯಾಂಡ್ ಅಂತೂ ಇದು ಸಾಕಾಗಿಲ್ಲ. ಈ ಕ್ಯಾಂಪಿಂಗ್ ವಿಡಿಯೋ ಮಾಡೋಕೆ ನಮ್ಗೆ ಬೇಕಾಗ್ತದೆ ಜಾಸ್ತಿ. ಇದು ಐತಿ, ಇದೊಂದು ಮಾತ್ರ ಇವಾಗ ಐತಿ, ಇನ್ನೂ ತೊಗೋಬೇಕು ನಾವು. ಇದೊಂದು ಸಣ್ಣದು ಸೆಲ್ಫಿ ಸ್ಟಿಕ್ ಅದ ರೀ. ಮತ್ತು ಇದು ಏನರ ಅಲ್ಲೇ ಅಡುಗೆ ಮಾಡುವಾಗ ಯೂಸ್ ಮಾಡ್ಕೋಬೋದು. ಇದೊಂದು ಸಣ್ಣದು ಅದ ರೀ ಸ್ಟ್ಯಾಂಡು, ಟ್ರೈಪಾಡು. ಮತ್ತು ಇದು ಅಡುಗೆ ಮಾಡಿ ಮತ್ತು ಕೆಳಗಡೆ ಇಡೋಕ್ಕಾಗಲ್ಲ, ಎಲ್ಲ ಟಾರ್ಪೆಟ್ ಎಲ್ಲ ಸುಡ್ತೈತಿ, ಅದಕ್ಕೆ ಇದೊಂದು ಸಣ್ಣದು ಸ್ಟ್ಯಾಂಡ್ ಅದ ರೀ. ಇದನ್ನ ಏನಪ್ಪ ಅಂತಂದ್ರೆ ಇದೇ ಮೇನ್ ನಮ್ಮದು ಮಸಾಲೆ ಡಬ್ಬಿ ಅದ ರೀ. ತೋರಿಸ್ತೀನಿ ನಿಮ್ಗೆ ಹೆಂಗದ ಮಸಾಲೆ ಡಬ್ಬಿ. ಮಸಾಲೆ ಡಬ್ಬಿ ಈ ಥರ ನೀಟಾಗಿ ಇಟ್ಕೋಬೋದು, ಏನೂ ಚೆಲ್ಲಂಗಿಲ್ಲ ಏನಿಲ್ಲ. ಇದು ಮಸಾಲೆ ಡಬ್ಬಿದು ಪ್ರೈಸ್ ಏನಪ್ಪ ಅಂತಂದ್ರೆ, ಇದು ಮೀಶೋದಲ್ಲಿ ತರಿಸಿದ್ವಿ ನಾವು. ಮೀಶೋದಲ್ಲಿ 250 ಏನೋ ಹಿಂಗಿತ್ತು, ತರಿಸಿದೀವಿ. ಮಸ್ತ್ ಅದ ರೀ, ಎಲ್ಲ ಥರ ಇಟ್ಕೋಬೋದು, ಏನೂ ಚೆಲ್ಲಂಗಿಲ್ಲ ಏನಿಲ್ಲ, ನೀಟಾಗಿ ಇಟ್ಕೋಬೋದು. ಮಸ್ತ್ ಅದ ರೀ ಮಸಾಲೆ ಡಬ್ಬಿ ನೋಡ್ರಿ. ಏನಪ್ಪ ಅಂತಂದ್ರೆ ಇದು ಏನಪ್ಪ ಅಂತಂದ್ರೆ, ನಾವು ಮೊದಲು ನೈಟ್ ಕ್ಯಾಂಪಿಂಗ್ ಮಾಡ್ತಿದ್ದೀವಿ ರೀ. ಅದಕ್ಕೆ ಸಂಬಂಧ ನಾವು ಫೋಕಸ್ ಲೈಟ್ ಸಂಬಂಧ ಇದು ಬೈಕ್ ಬ್ಯಾಟ್ರಿ ಐತಿ, ಇದು ಅದನ್ನು ಯೂಸ್ ಮಾಡ್ಕೋತಿದ್ದೀವಿ ಬೈಕಿಗೆ ಹಾಕಿಸಿಂದ್ರೆ. ಇವು ನಮ್ಮ ಮನೆಯವ್ರು ಏನು ಮಾಡ್ಯಾರ, ಇಲ್ಲಿ ಮನೆಯಲ್ಲೇ ಏನು ಮಾಡ್ಯಾರ, ಇದು ಫೋಕಸ್ ಲೈಟ್ ರೆಡಿ ಮಾಡಿದ್ರಿ. ಈ ಥರ ಇದು ಮಾಡಿ ಅದು ಮಸ್ತ್ ಹತ್ತದ ರೀ, ಭಾಳ ಫೋಕಸ್ ಚಂದ ಅದ ರೀ, ಫೋಕಸ್ ಮಸ್ತ್ ಅದ. ಮತ್ತು ಇವು 2 ಆನ್ಲೈನ್ ಆರ್ಡ್ರ್ ಮಾಡಿದ್ದೇವೆ ರೀ. ಇವು 250ಗೆ 2 ಬಲ್ಬ್ ಇದಾವೆ. ಇವು ಬಲ್ಬ್ನು ಫೋಕಸ್ ಚಲೋ ಅದಾವ ರೀ. ಮತ್ತೇನಪ್ಪ ಅಂತಂದ್ರೆ ಇದು ಚಾ ಮತ್ತು ಕಾಫಿ ಕುಡಿಯೋಕೆ ಕಪ್ ಅದ ರೀ 2.
ಮತ್ತು ಇದು ನನ್ನ ಮಗಳಿಗೆ ದೊಡ್ಡದು. ಇವನು ಇಲ್ಲೇ ವಿಶಾಲ್ ಮಾರ್ಟಲ್ಲೇ ತೊಗೊಂಡಿದ್ದು, ಬೈ ಒನ್ ಗೆಟ್ ಒನ್ ಫ್ರೀ. ಎಷ್ಟು ಪ್ರೈಸ್ ಅಪ್ಪ ಅಂತಂದ್ರೆ 40 ರೂಪೀಸ್ ಅದ ರೀ, ಬೈ ಒನ್ ಗೆಟ್ ಒನ್ ಫ್ರೀ. ಇದು ಏನೋ ಇದು ಪ್ರೈಸ್ ಬಂದ್ಬಿಟ್ಟು ಎಷ್ಟೋ 69 ರೂಪೀಸ್ ಇತ್ತು, 59 69 ರೂಪೀಸ್ ಅದ ರೀ. ಇದು ಮೈಕು ಡಿಜಿಟೆಕ್, ಇದ್ರದ್ದು ಪ್ರೈಸ್ 2000 ಮ್ಯಾಗ ಎಷ್ಟು ಅದ ರೀ ಸಮಥಿಂಗ್. ಚಲೋ ಅದ ರೀ ಮೈಕ್, ಅಷ್ಟೇ ಚೀಪ್ ಆ್ಯಂಡ್ ಬೆಸ್ಟ್. ಅಷ್ಟೊಂದು ನಿಮ್ಗೆ ಬಜೆಟ್ ಇರಲಿಲ್ಲ ಅಂದ್ರೆ, ಮೀಡಿಯಮ್ದ ಬಜೆಟ್ ಬೇಕಂದ್ರೆ ಚಲೋ ಅದ ರೀ ಮೈಕ್, ತೊಗೋಬೋದು. ನೆಕ್ಸ್ಟ್ ಏನಪ್ಪ ಅಂತಂದ್ರೆ, ಇವಾಗ ನಮ್ಮದು ಕ್ಯಾಂಪಿಂಗು, ಇದು ಮೇನು ಟೇಬಲ್. ನಮ್ದು ಏನರ ಅಡುಗೆ ಮಾಡಕ್ಕೆ, ವೆಜಿಟೇಬಲ್ ಕಟ್ ಮಾಡಕ್ಕೆ ಭಾಳ ಯೂಸ್ ಅದ ರೀ ಟೇಬಲ್, ಮಸ್ತ್ ಅದ ಟೇಬಲ್. ಇದು ನಾವು ಡಿಕೆತ್ಲೈನಲ್ಲಿ ತೊಗೊಂಡಿದ್ದೆವು. ಇದು ಪ್ರೈಸ್ 1499, ಒಟ್ಟು 1500 ಐತಿ. ಮಸ್ತ್ ಅದ ರೀ ಟೇಬಲ್, ಮಾತ್ರ ಕ್ವಾಲಿಟಿ ಅದ. ಮಸ್ತ್ ಅದ ಈ ಥರ ಆರಾಮಿಗಿಟ್ಟು ನಾವು ವೆಜಿಟೇಬಲ್ ಕಟ್ ಮಾಡ್ಕೋಬೋದು, ಅಡುಗೆ ಮಾಡ್ಕೋಬೋದು. ಮಸ್ತ್ ಅದ ಟೇಬಲ್. ಇದು ಒಂದು ಸಣ್ಣ ಚೇರ್ ಅದ ರೀ. ಇದು ಎಷ್ಟು ಒಂದು 500 ಮ್ಯಾಗ ಎಷ್ಟೋ ಕೊಟ್ಟಾರಿ, ನನಗೂ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಅಮೌಂಟ್. ಇದು ನಮ್ಮದು ಇದು ಮೇನ್ ಟೆಂಟ್ ರೀ ನಮ್ಮದು. ಇದು ಬಂದುಬಿಟ್ಟು 3% ಟೆಂಟ್ ಅದ ರೀ. ಇದನ್ನು ಡಿಕೆತ್ಲೈನೇ ತೊಗೊಂಡಿದ್ವಿ. ಇದು 3599 ರೀ ಇದು ರೇಟ್. ಇದು ಮಾಡಲ್ MH100. ಚಲೋ ಅದ ರೀ ಟೆಂಟ್, ಮಸ್ತ್ ಕ್ವಾಲಿಟಿ ಮಸ್ತ್ ಅದ. ಯಾವುದೇ ರೀತಿ ನಾವು ಮೊದಲು ನೈಟ್ ಕ್ಯಾಂಪಿಂಗ್ ಮಾಡ್ತಿದ್ವಿ, ತುಂಬ ಚಳಿ ಭಾಳ ಇತ್ತಲ್ರಿ, ಹಿಂಗಾಗಿ ನಾವು ಬಿಟ್ಟಿವಿ ನಡ್ಬರ್ಕ ನೈಟ್ ಕ್ಯಾಂಪಿಂಗ್ ಮಾಡೋದು. ಇವಾಗಂತರೂ ಡೇ ಕ್ಯಾಂಪಿಂಗ್ ಕಂಟಿನ್ಯೂ ಮಾಡಕತ್ತೀವಿ. ಇವಾಗ ಒಂದು ಸ್ವಲ್ಪ ಊರಿಗೆ ಹೋಗಿದ್ವಿ, ಹಿಂಗಾಗಿ ಬ್ಯುಸಿ ಆಗಿದ್ದೀವಿ, ಮಾಡೋಕ್ಕಾಗಿಲ್ಲ. ಇನ್ಮೇಲೆ ಮಾಡ್ಬೇಕು ಅಂದ್ಕೊಂಡಿದ್ದೀವಿ. ಇನ್ನೇನು ಒಂದು 2-3 ದಿವಸದಲ್ಲಿ ಮಾಡ್ತೀವಿ ಡೇ ಕ್ಯಾಂಪಿಂಗು. ಇದಿಷ್ಟೆಲ್ಲ ನಮ್ಮದು ಕ್ಯಾಂಪಿಂಗ್ ಐಟಮು. ಇದು ಒಂದು ನಮ್ಮದು ಕ್ಯಾಂಪಿಂಗ್ ಬ್ಯಾಗ್, ಇವೆಲ್ಲ ಐಟಮ್ ಇಡಾಕ. ಇದನ್ನು ಬ್ಯಾಗ್ ಮಸ್ತ್ ಅದ ಕ್ವಾಲಿಟಿ. ಇದು ಪ್ರೈಸ್ ಒಂದು 3500 to 4000 ಇರ್ಬೋದನ್ನು ಅನ್ಸುತ್ತೆ. ಮಸ್ತ್ ಅದ ರೀ ಇದ್ರ ಕ್ವಾಲಿಟಿ. ನಮ್ದು ಎಲ್ಲ ಐಟಮ್ ಹಿಡಿತಾವು. ಇದಿಷ್ಟು ನೋಡ್ರಿ ನಮ್ಮದು ಕ್ಯಾಂಪಿಂಗ್ ಎಲ್ಲ ಐಟಮ್ಗಳು. ಓಕೆ ಫ್ರೆಂಡ್ಸ್, ನಿಮ್ಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ವಿಡಿಯೋನ ಕೊನೆವರೆಗೆ ನೋಡಿರಿ, ಹಿಂಗೆ ಸಪೋರ್ಟ್ ಮಾಡಿರಿ. ಯಾಕಂದರೆ ನಿಮ್ಗೆ ಯಾರೇ ಕ್ಯಾಂಪಿಂಗ್ ವಿಡಿಯೋ ಮಾಡಕ್ಕಂದ್ರೆ ಹೆಲ್ಪ್ ಆಕೈತಿ. ಏನೇನು ಐಟಮ್ ತೊಗೋಬೇಕು, ಏನು ಸುದ್ದಿ ನಮ್ಗೆ ಗೊತ್ತಾಗತ್ತಂತ. ನಾವು ಭಾಳ ದಿವಸ ಆಯ್ತು ಮಾಡ್ಬೇಕಂತ ಅಂದ್ಕೊಂಡಿದ್ದೀವಿ, ಮಾಡೋಕ್ಕಾಗಿರಲಿಲ್ಲ, ಅದಕ್ಕೆ ಇವತ್ತು ಮಾಡಿದ್ದೀನಿ. ಓಕೆ, ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್, ಟಾಟಾ.